ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನನ್ನ ನ್ಯೂ ಚಾನಲ್ ಸವಿತಾ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಸಿಂಪಲ್ ಆದ ಬೇಳೆ ಸಾಂಬಾರು ಮಾಡಿದ್ದೀನಿ. ಅದಕ್ಕೆ ನಾನು ಸಿಂಪಲ್ ಆದ ಒಂದು ದಪ್ಪ ಮೆಣಸಿನಕಾಯಿ ಆಲೂಗೆಡ್ಡೆ ಡ್ರೈ ಫ್ರೈ ಮಾಡ್ತಾಯಿದ್ದೀನಿ. ಇದು ನಂಚ್ಕೊಳ್ಳೋಕ್ಕೆ ಸೈಡ್ ಡಿಸ್ಸು. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮೊದಲಿಗೆ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಇವಾಗ ನೋಡಿ ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಂದೆರಡು ಹಸಿಮೆಣಸಿನಕಾಯಿ ಹಾಕ್ತೀನಿ. ಇದು ನಾನು ಮನೇಲಿ ಇರುವಂಥ ಪದಾರ್ಥ. ನಾನು ಯಾವುದು ಅಂಗಡಿಯಿಂದ ತಂದು ಅದು ಇದು ಕಚ್ಚಾ ಅಂತ ಓವರ್ ಮಸಾಲ ಹಾಕಿ ಮಾಡಲ್ಲ. ಸಿಂಪಲಾದ ಪಲ್ಯ ನೋಡಿ. ಇದರ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಈರುಳ್ಳಿ, ಒಂದೆರಡು ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವತ್ತು ಮೈಸೂರು ಬೇಳೆ ಹೆಸರು ಬೇಳೆ ಹಾಕಿ ಒಂದು ಸಾಂಬಾರು ಮಾಡಿದ್ದೀನಿ. ಆ ಸಾಂಬಾರು ಇಲ್ಲಿ ರೆಡಿ ಆಗ್ತಾಯಿದೆ. ಅದಕ್ಕೇ ನಾನಿವತ್ತು ಸೈಡ್ ನಂಚ್ಕೊಳ್ಳೋಕ್ಕೆ ಪಲ್ಯ ಥರ ಮಾಡೋಣ. ದಪ್ಪ ಮೆಣಸಿನಕಾಯಿ ಇತ್ತು, ಏನು ಮಾಡೋದು ಅಂತ ಒಂದು ಪಲ್ಯ ಮಾಡೋಣ. ನೋಡಿ, ಸಾಂಬಾರು ರೆಡಿ ಆಗಿದೆ. ಈ ಥರ ತಿಳಿ ಸಾರು ಅನ್ನಕ್ಕೆ ತುಂಬ ಚೆನ್ನಾಗಿದೆ. ರೈಸಿಗೆ ಸ್ವಲ್ಪ ಗಟ್ಟಿ ಮಾಡಿದ್ರೆ ಚೆನ್ನಾಗಿರಲ್ಲ. ನೋಡಿ, ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಅದಕ್ಕೆ ಏನು ಹಾಕಲ್ಲ ಫ್ರೆಂಡ್ಸ್. ನೋಡಿ, ಸಿಂಪಲ್ ಅದು ಎಷ್ಟು ಚೆನ್ನಾಗಿರುತ್ತೋ ಟೇಸ್ಟು. ಇವಾಗ ಆಲೂಗೆಡ್ಡೆ, ದಪ್ಪ ಮೆಣಸಿನಕಾಯಿ ಚೆನ್ನಾಗಿ ವಾಶ್ ಮಾಡಿ ತೊಳೆದು ಅದಕ್ಕೆ ಹಾಕ್ತಾಯಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ. ನಾನ್ ವೆಜ್ ಯಾವಾಗಲೂ ತಿನ್ನೋಕ್ಕೆ ಬೇಜಾರಲ್ಲ. ಯಾವಾಗಲೂ ನಾನ್ ವೆಜ್ ಬೋರ್. ನೋಡಿ, ಇವಾಗ ಹಾಕಿ ಆಲೂಗೆಡ್ಡೆ ಮತ್ತು ದಪ್ಪ ಮೆಣಸಿನಕಾಯಿ ಹಾಕಿದ್ದೀನಿ. ನೀರು ಹಾಕೋದು ಸಿಮ್ಮಲ್ಲಿ ಇಟ್ಟು ಬೇಯಿಸಬೇಕಿದು, ಯಾಕಂದರೆ ಫುಲ್ ಡ್ರೈ ಆಗಿರುತ್ತಲ್ಲ. ಅದಕ್ಕೆ ನಾನು ಇವಾಗ ಸಾಲ್ಟ್ ಹಾಕ್ತೀನಿ. ನೋಡಿ, ಇದು ಸಾಲ್ಟ್ ಹಾಕ್ತೀನಿ. ಎಷ್ಟು ಬೇಕು ರುಚಿಗೆ, ನಿಮಗೆ ಎಷ್ಟು ಬೇಕು ಅಷ್ಟು ರುಚಿಗೆ ಸಾಲ್ಟು. ಇದನ್ನು ಚೆನ್ನಾಗಿ ಬಾಚ್ಕೊಳ್ಳಿ. ಸಾಲ್ಟ್ ಮಿಕ್ಸ್ ಆದಮೇಲೆ ಅದಕ್ಕೆ ಇವಾಗ ನೋಡಿ ಮಸಾಲೆ, ಒಂದು ಅರಿಶಿನ ಪುಡಿ, ಒಂದು ಪೆಪ್ಪರ್ ಪುಡಿ, ಒಂದು ಧನಿಯಾ ಪುಡಿ, ಒಂದು ಸಾಂಬಾರು ಪುಡಿ, ಒಂದು ಚಿಲ್ಲಿ ಪೌಡರ್. ಪೆಪ್ಪರ್ ಪೌಡರು, ಅರಿಶಿನ, ಧನಿಯಾ ಪುಡಿ, ಇದು ಸಾಂಬಾರು ಪುಡಿ, ಇದು ಅಚ್ಚ ಖಾರದ ಪುಡಿ. ಇದಿಷ್ಟನ್ನು ಈ ಪೌಡ್ರ್ ಹಾಕ್ತೀನಿ ಅಷ್ಟೇ, ಇನ್ನೇನು ಹಾಕಲ್ಲ. ಇಷ್ಟೇ ಚೆನ್ನಾಗಿ ಫ್ರೈ ಮಾಡಿ ಮಸಾಲೆ ಇಷ್ಟೇ. ಇದು ಇವಾಗ ಏನಾಗಬೇಕಂದ್ರೆ ಮುಚ್ಚಳ ಮುಚ್ಚಿ ಸಿಮ್ಮಲ್ಲೇ ಬೇಯಿಸಬೇಕು. ಇದು ಡ್ರೈ ಫ್ರೈ, ಏನು ಹಾಕಲ್ಲ. ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೀವು ಈ ಥರ ಟ್ರೈ ಮಾಡಿ ಒಮ್ಮೆ. ಇವಾಗ ಅದನ್ನ ಮುಚ್ಚಿ ಮುಚ್ಚಿ 20 ನಿಮಿಷ ಬೇಯಿಸ್ಕೊಳ್ತೀನಿ. ಫ್ರೆಂಡ್ಸ್, ನನ್ನ ಸಿಂಪಲಾದ ದಪ್ಪ ಮೆಣಸಿನ್ಕಾಯಿ ಆಲೂಗೆಡ್ಡೆ ಡ್ರೈ ಫ್ರೈ ಆಗಿದೆ. ನಿಮಗೆ ಇರೋಂಗೆ ಏನು ಹಾಕಿಲ್ಲ, ಮನೇಲಿರೋದೇ ಒಂದು 4 ಐಟಮ್ ಹಾಕಿ ಸಿಂಪಲಾದ ಡ್ರೈ ಫ್ರೈ ಮಾಡಿದ್ದೀನಿ. ಇದು ಸೈಡ್ ಡಿಶ್ ಥರ ಬೇಳೆ ಸಾಂಬಾರು, ರಸ, ಸೊಪ್ಪು ಸಾರಿಗೆಲ್ಲ ನಂಚ್ಕೊಳ್ಳೋಕೆ ತುಂಬ ಚೆನ್ನಾಗಿದೆ. ಇದು ಹೇಗೆ ಮಾಡೋದು ಅಂತ ನೀಟಾಗಿ ತೋರಿಸಿದ್ದೀನಿ. ನಾನು ನೀರೇ ಹಾಕಿಲ್ಲ, ಸುಮ್ಮನೆ ಸಿಮ್ಮಲ್ಲೇ ಮುಚ್ಚಿಟ್ಟಿದೆ 20 ನಿಮಿಷ ಸಿಮ್ಮಲ್ಲೇ ಮುಚ್ಚಿಟ್ಟಿದೆ. ನೀಟಾಗಿ ಬೆಂದಿದೆ, ಎಷ್ಟು ಚೆನ್ನಾಗಾಗಿದೆ. ನೀವು ದಯವಿಟ್ಟು ಇದೇ ಥರ ಸೇಮ್ ಹೀಗೆ ಮಾಡಿ. ಏನು ಬೇಡ, ಸಿಂಪಲ್ಲಾದ ಮಸಾಲೆ ನೋಡಿ. ನಮ್ಮ ಬೇಳೆ ಸಾಂಬಾರು ಜೊತೆ ಇದು ನಾನು ಸೈಡ್ ನಂಚ್ಕೊಳ್ಳೋಕ್ಕೆ ಅಂತ ಮಾಡಿದ್ದೀನಿ. ನೋಡಿ, ಇಲ್ಲಿ ಅನ್ನ ಇಟ್ಟಿದ್ದೀನಿ. ಇವಾಗ ಇದೊಂದೆರಡು ಸೈಡ್ಗೆ, ಈ ಥರ ಸೈಡ್ಗೆ ನೋಡಿ ಚೆನ್ನಾಗಿರುತ್ತೆ. ಯಾವಾಗಲೂ ಫಿಶ್ ಬೇಕು, ನಾನ್ ವೆಜ್ ಬೇಕು, ಮಟನ್ ಬೇಕು, ಚಿಕನ್ ಬೇಕು, ಮೊಟ್ಟೆ ಬೇಕು ಅಂತ ಬೇಡ. ಇದೊಂದೆರಡು ಪೀಸ್ ಹಿಂಗೆ ಹಾಕ್ಕೊಂಡು ಒಂದು ಉಪ್ಪಿನಕಾಯಿ ತಿನ್ನೋ ಥರ ಈ ಥರ ಹಿಂಗೆ ನೋಡಿ, ಈ ಥರ ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ನೋಡಿ. ಇಲ್ಲಿ ಬೇಳೆ ಸಾರು ರೆಡಿ ಇದೆ. ಬೇಳೆ ತಿಳಿ ಸಾರು ರೆಡಿ ಇದೆ. ಬೇಳೆ ಸಾರು ಮೇಲೆ ಅನ್ನ ಮೇಲೆ ಹಾಕ್ಕೊಂಡು ನೋಡಿ.
ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ, ವೀಡಿಯೋ ಹೆಂಗಿದೆ ಅಂತ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಎಲ್ಲರಿಗೂ. ನೀವು ಇದೇ ಥರ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.